ಸೆಮಿಫೈನಲ್ ಕಾದಾಟದ ಇದು ಗ್ರಾಮೀಣ ಪ್ರತಿಭೆಗಳ ಮನದರಸನಾಗಿರುವ ರೋಹಿತ್ ಮಾರ್ಲಾ ಚೆಕ್ಸ್ ನಂಬರ್ 6 ದಾಳಿಯಲ್ಲಿ ತನ್ನ ಆಟವನ್ನ ಆರಂಭ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡ ತಂಡದ ನಾಯಕನಾಗಿ ಈ ದಿನ ಮುಂಚೂಣಿಯಲ್ಲಿರುವ ಆಟಗಾರ. ಇದು ಕಡಬ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಹೆಮ್ಮೆಯ ಪ್ರತಿಭೆ ಮೂರ್ತಿ ಆಗಮನವಾಗಿದೆ. ಜರ್ಸಿ ನಂಬರ್ 8 ಅಭಿಮಾನಿಗಳ ಅಭಿಮಾನದ ಮನದರಸ ಕೊಡಗಿನ ಕುವರ ಆಟಗಾರ ರತನ್ ಗೌಡ ತನ್ನ ಆಗಮನದಲ್ಲಿ. ಬ್ಯಾಂಕ್ ಆಫ್ ಬರೋಡದ ವಿರುದ್ಧ ಎದುರಾಳಿ ತಂಡ ಇಲ್ಲಿ ಅಂಗಣದ ಒಳಭಾಗದಲ್ಲಿ ತಯಾರಾಗಿದೆ. ಬಿಎಂಟಿಸಿ ಪ್ರತಿಭಾನ್ವಿತ ಪ್ರತಿಭೆಗಳಲ್ಲಿ ಒಂದು ವರ್ಷದ ಸೇರ್ಪಡೆ ತಂಡದ ಒಳಭಾಗ ಗ್ರಾಮೀಣ ಪ್ರತಿಭೆಯ ತಂಡದಿಂದ ಆಗಮಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ಗಮನವನ್ನು ಸೆಳೆದಿರುವಂತಹ ಮೂರ್ತಿ ತನ್ನ ಕೀರ್ತಿಯನ್ನ ಹೆಚ್ಚಿಸುವುದಕ್ಕೆ ಬೇಕಾಗಿ ಬ್ಯಾಂಕ್ ಆಫ್ ಬರೋಡ ತಂಡದ ಒಳಭಾಗದಲ್ಲಿ ಪ್ರತಿಭೆಗಳನ್ನ ಬೆಳೆಸಿರುವಂತಹ ಸಣ್ಣ ಊರಿನಿಂದ ಆಗಮಿಸಿರುವಂತಹ ಆಟಗಾರನಿಗೆ ಮುಂದಿನ ಸೆಮಿಫೈನಲ್ಸ್ ಪಂದ್ಯ, ಎರಡನೇ ಸೆಮಿಫೈನಲ್ ಪಂದ್ಯ ಬೆಂಗಳೂರು ಮಾರುತಿ ವಿರುದ್ಧ SDM ಉಜಿರೆ. ಎರಡು ತಂಡದ ನಾಯಕರು ದಯಮಾಡಿ ತಮ್ಮ ತಂಡಗಳನ್ನು ಅಣಿಗೊಳಿಸಬೇಕು. 3-1 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. ಇದು ತಮಗೆ ಪ್ರಥಮ ಕರೆ. ಬೆಂಗಳೂರು ಮಾರುತಿ ವಿರುದ್ಧ SDM ಉಜಿರೆ. BMTC ತಂಡ ಅನ್ನುವಂತಹದ್ದು ಬಲಿಷ್ಠತೆಯಲ್ಲಿದೆ. ಯಾಕಂದ್ರೆ ಮಿದಿರ್ ಗೌಡ ಅನ್ನುವಂತಹ ಪ್ರೊ ಕಬಡ್ಡಿ ಆಟಗಾರರನ್ನು ತನ್ನ ಅಂಗಣದ ಒಳಭಾಗದಲ್ಲಿ ಸೆರೆ ಹಿಡಿಯುವುದರ ಮೂಲಕ ಬಲಿಷ್ಠತೆಯ ಪರಾಕ್ರಮವನ್ನ ತೋರಿಸಿಕೊಟ್ಟಿದೆ. ಇಲ್ಲಿ 3-2 BMTC ಹಿನ್ನಡೆಯಲ್ಲಿದ್ರು ಕೂಡ ಇಲ್ಲಿ ಆಗಮನವಾಗಿದೆ. ಮತ್ತೆ BMTC ಬೆಂಗಳೂರಿನ ಕಡೆಯ ಆಟಗಾರ ಚೆಕ್ಸ್ ನಂಬರ್ 11. ರೋಹಿತ್ ಮಾರ್ಲಾ ದಾಳಿಯಲ್ಲಿ ಚೆಕ್ಸ್ ನಂಬರ್ 6 ಈ ದಿನದ ಬ್ಯಾಂಕ್ ಆಫ್ ಬರೋಡ ತಂಡದ ನಾಯಕತ್ವವನ್ನು ವಹಿಸಿಕೊಳ್ಳುತ್ತದೆ. ಅಂಗಣದ ಒಳಭಾಗದಲ್ಲಿ ಪರಾಕ್ರಮವನ್ನು ತೋರಿಸಬಲ್ಲಂತಹ ಕೆಚ್ಚದ ಆಟಗಾರರನ್ನು ಟ್ಯಾಕಲ್ ಮಾಡ್ತಾ ಇದ್ದಾರೆ. ತಂಡದ ಕೆಚ್ಚದ ಆಟಗಾರರ ಅತ್ಯಂತ ಪ್ರತಿಭಾನ್ವಿತ ಮುಂದಾಳತ್ವ. ರಶೀದ್ ಬನಾರಿ ಸಚಿನ್ ದಾಳಿಯಲ್ಲಿ ಆರಂಭವಾಗಿದೆ ಸಚಿನ್ ಸುವರ್ಣ.
ಇದು ಟ್ಯಾಕಲ್ ವಿಭಾಗದಲ್ಲಿ ಒಂದು ಕಡೆಯಲ್ಲಿ ಕಾರ್ನರ್ ವಿಭಾಗದ ಬಲಿಷ್ಠ ಶಕ್ತಿಯಾಗಿ ತನ್ನ ಶಕ್ತಿಯನ್ನು ತೋರಿಸಬಲ್ಲಂತಹ ಬೆಂಗಾಲ್ ವಾರಿಯರ್ಸ್ ತಂಡದ ಪ್ರೊ ಕಬಡ್ಡಿಯ ಮಿನುಗಿದ ತಾರೆ. ಇದು ನ್ಯಾಷನಲ್ ತಂಡದಲ್ಲಿ ಕ್ಯಾಪ್ಟನ್ ಆಗಿ ತನ್ನ ಪರಾಕ್ರಮವನ್ನು ತೋರಿಸಿದ ಸಚಿನ್ ಸುವರ್ಣ ದಾಳಿಯಲ್ಲಿ 8 ರನ್ನೊಂದಿಗೆ ವಾಪಸ್ ಆದಾಗ ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿದೆ 4 ಎದುರಾಳಿಯಲ್ಲಿ 4. ಎರಡು ತಂಡಗಳ ಅಂಕಗಳಿಗೆ 4-4ರ ಸಮಬಲ. ರಶೀದ್ ಪನಾರಿಯಾ ಬಿಎಂಟಿಸಿ ಬೆಂಗಳೂರು ಕಡೆಯಿಂದ ದಾಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೆಸರಾಂತ ತಂಡಗಳಲ್ಲಿ ಅದ್ವಿತೀಯ ಪ್ರದರ್ಶನವನ್ನು ಕೊಟ್ಟಿರುವಂತಹ ರಶೀದ್ ಪನಾರಿಯಾ ತಂಡ ದಾಳಿಯಲ್ಲಿ ಬಿಎಂಟಿಸಿ ಕಡೆಯಲ್ಲಿ ಕಾಣ್ತಾ ಇರಬಹುದು. ಇಲ್ಲಿ ಮುರ್ಜಾ ಅನ್ನುವ ಹೆಸರಾಂತ ಮೈಂಡ್ ಗೇಮರ್, ಕಬಡ್ಡಿಯ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನು ಕೊಡಬಲ್ಲ ಮುರ್ಜಾ. ಸಚಿನ್ ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನವನ್ನು ಕೊಟ್ಟಿರುವ ಆಟಗಾರ. ಮೂರ್ತಿ ತನ್ನ ತಂಡದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯಬಲ್ಲಂತಹ ಅದ್ವಿತೀಯ ಶ್ರೇಷ್ಠ ಮಟ್ಟದ ಆಟಗಾರ. ಇಲ್ಲಿ ಆಗಮಿಸಬೇಕಾಗಿದೆ ಚೆಕ್ಸ್ ನಂಬರ್ 1 ದಿವೀಶ್ ಗೌಡ ಬ್ಯಾಂಕ್ ಆಫ್ ಬರೋಡದ ಕಡೆಯಿಂದ ಎಂಟಿ ರೈಟ್. 4-4ರ ಸಮಬಲದ ಸಂದರ್ಭಕ್ಕೆ ಮತ್ತೆ ಎಚ್ಚೆತ್ತುಕೊಂಡಿದೆ ತಂಡ ಬ್ಯಾಂಕ್ ಆಫ್ ಬರೋಡಾ. ಕಳೆದ ಪಂದ್ಯಾಕೂಟದಲ್ಲಿ ಹೇಳಿದ್ದೆ ಬ್ಯಾಂಕ್ ಆಫ್ ಬರೋಡಾ ತಂಡಕ್ಕೆ ಒಂದು ಸ್ಪಷ್ಟತೆಯ ಎದುರಾಳಿ ಅಂದ್ರೆ ವಾಡ ಸತೀಶ್. ನೋಡಿ, KGF 2 KGF 1 ಅನ್ನು ನೋಡಿರುವಂತಹ ಕುಶಾಲನಗರದ ಅಭಿಮಾನಿಗಳು, ಪವರ್ಫುಲ್ ಪೀಪಲ್ಸ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ರೈಟ್, ಜೋರಾಗಿ ಚಪ್ಪಾಳೆ ಬರಲ್ಲ ಯಾವಡಿ ಮಾಡಿ. KGF ನೋಡಿದ್ರೆ ಚಪ್ಪಾಳೆ ಕೊಡಿ ಎಲ್ಲರೂ. ವಿಜಿತ್ ಆಗಮನವಾಗಿದೆ. ಥರ್ಡ್ ರೈಟ್ 5-4 1 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. ವಾಟ್ ಎ ವಿಕೆಟ್, ವಾಟ್ ಎ ಪ್ಲೇಯರ್, ವಾಟ್ ಎ ಕಮ್ ಬ್ಯಾಕ್. ಆಡೆಡ್ ಒನ್ ಮೋರ್. 1 ಅಂಕದ ಸೇರ್ಪಡೆ. ರಶೀದ್ ಪನಾರಿಯಾ ಒನ್ಸ್ ಅಗೇನ್ ಮತ್ತೆ ದಾಳಿಯಲ್ಲಿ ರಶೀದ್. ಕಾರ್ನರ್ ವಿಭಾಗದ ಸಚಿನ್ ರವರ ಜೊತೆಗೂಡಿದ ಆಟಗಾರ ರೋಹಿತ್ ಮಾರ್ಲಾ. ಯಾಕೆ ರೋಹಿತ್ ಮಾರ್ಲಾ ಅನ್ನುವಂತ ವ್ಯಕ್ತಿಯನ್ನ ಇಡೀ ಕರ್ನಾಟಕದ ಕಬಡ್ಡಿ ಜಗತ್ತು ಪ್ರೀತಿಸ್ತದೆ ಅಂದ್ರೆ ಇದೇ ಕಾರಣಕ್ಕ. 8-4ರಲ್ಲಿ ಕಬಡ್ಡಿಯ ಕಣಕಣದಲ್ಲೂ ಪ್ರೀತಿಸಬಲ್ಲಂತ, ಕಬಡ್ಡಿಯನ್ನ ತನ್ನ ಜೀವಾಳವನ್ನು ವಾಗಿಸಿರುವ, ತನ್ನ ಪ್ರಾಥಮಿಕ ಶಿಕ್ಷಣದಿಂದಲೇ ಕಬಡ್ಡಿಯನ್ನ ಬೆಳೆಸಿ ಉಳಿಸಿ ತನ್ನತನವನ್ನ ಉಳಿಸಿಕೊಂಡಿರುವ ರೋಹಿತ್ ಮಾರ್ಲಾ ಬ್ಯಾಂಕ್ ಆಫ್ ಬರೋಡಾದ ಕಪ್ತಾನನಾಗಿ ಸೆಕ್ಸ್ ನಂಬರ್ 1 ಬಿಎಂಟಿಸಿ ಕಡೆಯಿಂದ 8-4 ಅಂಕದ ಮುನ್ನಡೆ. ಸತೀಶ್ ಕಾರ್ನರ್ ವಿಭಾಗದ ಬಲಿಷ್ಠತೆಯ ಹೆಬ್ಬುಲಿಯ ಆಗಮನವಾಗಿದೆ. ಇಲ್ಲಿ ಸುಪಡಕಲ ಅವಕಾಶವಿದೆ. ಮುರ್ಜಾ ಒಂದು ಕಡೆಯಲ್ಲಿ ತನ್ನ ತಂಡವನ್ನ ತನ್ನ ಕಬಡ್ಡಿಯ ಅನುಭವಗಳ ಮೂಲಕ ಗೆಲ್ಲಿಸಬಲ್ಲಂತ ಸಾಮರ್ಥ್ಯವಿರುವ ಚೆಕ್ಸ್ ನಂಬರ್ 7 ಮುರ್ಜಾ ದಾಳಿಯಲ್ಲಿ. ಈ ದಾಳಿಯ ಬಿಎಂಟಿಸಿ ಕಡೆಯ ಆಟಗಾರ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಕರ್ನಾಟಕದ ಕಬಡ್ಡಿಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆಯಬಲ್ಲ ಸೂಪರ್ ರೈಡರ್. 5 ತಂಡ ಬಿಎಂಟಿಸಿ 8ರಲ್ಲಿ ಬ್ಯಾಂಕ್ ಆಫ್ ಬರೋಡಾ. 8-5ರ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. 8-5 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. ರತನ್ ತಾಳಿ ತಂಡದಲ್ಲಿ ಉಳಿಯಲೇಬೇಕಾಗಿರುವಂತಹ ಮುರ್ಸಾರ್ ಅವರನ್ನ ಅಂಗಣದ ಒಳಭಾಗಕ್ಕೆ ಕಳುಹಿಸಿಕೊಟ್ಟಿದೆ. ಮೂರ್ತಿ ಮತ್ತೆ ತನ್ನ ರೈಡ್ ನಲ್ಲಿ ಸಾಮರ್ಥ್ಯವನ್ನ ತೋರಿಸುವ ಸಲುವಾಗಿ ಪೂರ್ತಿ ತುಂಬಿಕೊಂಡಿರುವ ಬ್ಯಾಂಕ್ ಆಫ್ ಬರೋಡಾ. ಬೆಂಗಾಲ್ ವಾರಿಯರ್ಸ್ ತಂಡದ ಬೆಂಗಾವಲವಾಗಿದ್ದಂತಹ ಸಚಿನ್ ಬೋನಸ್ ಸೇರ್ಪಡೆ. ಸುಪಡಕಲ ಅವಕಾಶವಿದೆ. ರತನ್ ರವರನ್ನು ಟ್ಯಾಕಲ್ ಮಾಡ್ತಾರ. ಇಲ್ಲಿ 9-6ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮುನ್ನಡೆ. ದಾಳಿಯಲ್ಲಿ ಇದು ಅಭಿಮಾನಿಗಳ ಅಭಿಮಾನದ ಹುಚ್ಚನ್ನ ಹೆಚ್ಚಿಸಿರುವ ರತನ್ ಗೌಡ.
ಇಲ್ಲಿ ಲಾಸ್ಟ್ ಮ್ಯಾನ್ 11-8 11-6 11-6ರಲ್ಲಿ ಬ್ಯಾಂಕ್ ಆಫ್ ಬರೋಡ ಮತ್ತೆ ಮುಂದುವರೆದಿರುವಂತಹ ದಾಳಿಯಲ್ಲಿ ಮೂರ್ತಿ ಅವರನ್ನ ಮೂರು ಅಂಕಗಳ ಸೇರ್ಪಡೆಯನ್ನು ಮಾಡಿಕೊಂಡಿದೆ ಬ್ಯಾಂಕ್ ಆಫ್ ಬರೋಡ ತಂಡಕ್ಕೆ. ಅದ್ಭುತವಾಗಿರುವಂತಹ ಹಿಡಿತದೊಂದಿಗೆ ಮೂರ್ತಿ ಅವರನ್ನು ಅಂಗಣದ ಹೊರಭಾಗಕ್ಕೆ ಕಳುಹಿಸಿ ಅಂಕದ ಸೇರ್ಪಡೆಯಲ್ಲಿ ಸಕ್ಸಸ್ ಅನ್ನು ಪಡೆದುಕೊಂಡಿದೆ. ಮಿಥಿನ್ ಗೌಡ ದಾಳಿಯಲ್ಲಿ 14-6 14-6 ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. ದಾಳಿಯಲ್ಲಿ ಚೆಕ್ಸ್ ನಂಬರ್ 2 ಮಿಥಿನ್ ಗೌಡ. ಇಲ್ಲಿ ಕೊಡಗು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿರುವ ಸೈಲೆಂಟ್ ಕಿಲ್ಲರ್ ಮಿಥಿನ್ ಗೌಡ. What a player, what a comeback. So one and only ಮಿಥಿನ್ ಗೌಡ. ಬ್ಯಾಂಕ್ ಆಫ್ ಬರೋಡದ ಆಪತ್ ಬಾಂಧವನಾಗಿ ಮಿಂಚುತ್ತಿರುವ ಆಟಗಾರ ಮಿಥಿನ್ 3 ಅಂಕದ ಸೇರ್ಪಡೆಯೊಂದಿಗೆ 17-6 17-6 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. ಕಾರ್ನರ್ ವಿಭಾಗದಲ್ಲಿ ಸಚಿನ್, ಇನ್ನೊಂದು ಕಡೆಯಲ್ಲಿ ಸತೀಶ್. ಕಂಡು ಬರ್ತಾ ಇದ್ದಾರೆ ಕವರ್ ನಲ್ಲಿ ವರುಣ್, ಇನ್ನೊಂದು ಕವರ್ ನಲ್ಲಿ ರೋಹಿತ್ ಮಾರ್ಲಾ. ಮಿಡಲ್ ನಲ್ಲಿ ಕಂಡು ಬರ್ತಾ ಇದ್ದಾರೆ. ಒಂದು ಅಂಕದ ಸೇರ್ಪಡೆ. ಬ್ಯಾಂಕ್ ಆಫ್ ಬರೋಡ ತಂಡದ ಆಟಗಾರರ ಒಳಭಾಗದಲ್ಲಿರುವ ಬಿಸಿ ಬೆವರನ್ನ ಹೊರಗಿಳಿಸಿದ ತಂಡವಾಗಿ ಪಿಎಂಟಿಸಿ ತಂಡ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ತಂಡದಲ್ಲಿ 18-7 18-6 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. ಕೊಡಗಿನ ವೀರನ ಆಟವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಈ ಅಂಗಣದಲ್ಲಿ ಸೇರಿರುವ ಅಭಿಮಾನಿಗಳಿಗೆ ರತನ್ ರವರ ಆಟದ ರಸದೌತಣ ಆರಂಭದಿಂದ ಈ ಕ್ಷಣದವರೆಗೆ ಸಿಗ್ತಾ ಇದೆ. ಒಂದು ಕಾಲದಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಮಿನುಗಿ ಇದುವರೆಗೂ ಕೂಡ ತನ್ನ ಕಬಡ್ಡಿಯ ಆಟವನ್ನ ಮೈಗೂಡಿಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮೂರ್ತಿ ಚೆಕ್ಸ್ ನಂಬರ್ 12 ದಾಳಿಯಲ್ಲಿ ಇಲ್ಲಿ ಬೋನಸ್ ಪಿಎಂಟಿಸಿ 1 ಅಂಕದ ಸೇರ್ಪಡೆ ಬ್ಯಾಂಕ್ ಆಫ್ ಬರೋಡ. 19-7 4 ಅಂಕದ ಸೇರ್ಪಡೆಯಾಗಿದೆ. 4 ಅಂಕದ ಸೇರ್ಪಡೆಯೊಂದಿಗೆ ಬ್ಯಾಂಕ್ ಆಫ್ ಬರೋಡ ಮುನ್ನಡೆಯಲ್ಲಿ. 23-7 23-7 in favor of Bank of Baroda. 23-7 in favor of Bank of Baroda. ಮತ್ತೆ ಮುಂದುವರಿತಾ ಇದೆ. ಆರಂಭದಲ್ಲಿ ತಿರುಗಿ ಬೀಳುವಂತಹ ಸೂಚನೆಯನ್ನ ಕೊಟ್ಟಿತ್ತು ಬಿಎಂಟಿಸಿ. ರಶೀದ್ ಪನಾರಿಯಾ ಒಬ್ಬ ರಾಜ್ಯ ಕಂಡಿರುವ ದಾಳಿಗಾರನ ಹಿಡಿತ. ಇಲ್ಲಿ 24-7 ಬ್ಯಾಂಕ್ ಆಫ್ ಬರೋಡ ಮುನ್ನಡೆಯಲ್ಲಿ ರತನ್ ಗೌಡ ದಾಳಿ ಆರಂಭವನ್ನು ಮಾಡ್ತಾ ಇದ್ದಾರೆ. ಚೆಕ್ಸ್ ನಂಬರ್ 8. ಇಲ್ಲಿ ಹಲವು ಸಂದರ್ಭದಲ್ಲಿ ಹಲವು ಸಮಯದಿಂದ ಕಾಯ್ತಾ ಇದ್ದಂತಹ ಪ್ರತಿಯೊಂದು ಸಣ್ಣ ಹುಡುಗನಿಂದ ಹಿಡಿದು ಹಿರಿಯ ಕಬಡ್ಡಿ ಅಭಿಮಾನಿಗಳ ಮನಸ್ಸಿನಲ್ಲಿ ಮನದರಸನಾಗಿರುವ ಪ್ರಶಾಂತ್ ರೈ ಕೈಕಾರ ಜೊತೆಗೆ ರತನ್ ಗೌಡ ಆಗಮಿಸಬೇಕು ಅಂತ ಬರಲಿ ಚಪ್ಪಾಳೆ ಅಭಿಮಾನಿಗಳು. ಇಲ್ಲಿ ಮೂರ್ತಿ ಅವರ ಆಗಮನವಾಗಿದೆ. ಮಿಡಲ್ ನಲ್ಲಿ ಪ್ರಶಾಂತ್ ರವರು ಬರ್ತಾ ಇದ್ದಾರೆ. ಕಬಡ್ಡಿಯಲ್ಲಿ ಸಾಕಷ್ಟು ವರುಷಗಳ ಅನುಭವ ಇದ್ರೂ ಮುಗ್ಧ ಮನಸ್ಸಿನ ಮಗುವಿನಂತೆ ಪ್ರತಿಯೊಬ್ಬ ಅಭಿಮಾನಿಗಳ ಮನಸ್ಸನ್ನ ನೋವಿಸದ ರೀತಿಯಲ್ಲಿ ಬೆಳೆದು ಬಂದಿರುವ ರಾಜ್ಯದ ಹೆಮ್ಮೆಯ ಕಬಡ್ಡಿ ಪಟು ಬರ್ಲಿ ಚಪ್ಪಾಳೆ. ಇದು ಪ್ರಶಾಂತ್ ರೈ ರಾಜ್ಯ ಕಂಡ ಶ್ರೇಷ್ಠ ಮಟ್ಟದ ಕಬಡ್ಡಿ ಆಟಗಾರನಾಗಿದ್ರು ಕೂಡ
ಸಾಮಾನ್ಯವಾಗಿರುವಂತಹ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಟೀಯನ್ನು ಕುಡಿಯುವಂತಹ ಅಸಾಮಾನ್ಯ ವ್ಯಕ್ತಿತ್ವ ಜವನದಲ್ಲಿ ಪ್ರಶಾಂತ್ ರೈ ಕೈಕಾರ ಒಂದು ಅಂಕದ ಸೇರ್ಪಡೆ. 25-7 ಬ್ಯಾಂಕ್ ಆಫ್ ಬರೋಡ ಮುನ್ನಡೆ. ಇಲ್ಲಿ ಮುರ್ಜಾ ಬಹಳಷ್ಟು ಅನುಭವಗಳ ಸರದಾರ ಕಣಬದ ಮುರ್ಜಾ, ಸೆಕ್ಷನ್ ನಂಬರ್ 7. ಏನೋ ಒಂದು ಚಾಕಚಕ್ಯತೆ ಇದೆ, ಆಕ್ಟಿವ್ನೆಸ್ ಇದೆ ಈ ಹುಡುಗನಲ್ಲಿ. ಇದು BMTC ಬೆಂಗಳೂರು ಕಡೆಯ ಮುರ್ಜಾ. ಬ್ಯಾಕ್ ಟು ದಿ ಕೋರ್ಟ್. ನಿತಿನ್ ಗೌಡ ಇಲ್ಲಿ 25-7 25-7 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. ಮುನ್ನಡೆಯಲ್ಲಿರುವ ಬರೋಡಕ್ಕೆ ಮತ್ತೆ ಇಲ್ಲಿ ನಿತಿನ್ ಗೌಡ ತನ್ನ ದಾಳಿಯ ಸಂಘಟನೆಯೊಂದಿಗೆ. ಗಮನಿಸಿಕೊಳ್ಳಬೇಕು BMTC. ಇದು ಒಂದು ಕಡೆಯಲ್ಲಿ BMTC ತಂಡದ ಪವರ್ ಆಗಿದ್ರೆ ಥರ್ಡ್ ರೈಟ್ ರಶೀದ್ ಪನಾರಿ. ಎಲ್ಲಿ BMTC ತಂಡ ಟ್ಯಾಕಲ್ ಮಾಡ್ತದೆ ಅದು ತಂಡದ ಪವರ್ ಆಗಿದ್ರೆ ಬರೋಡ ತಂಡದ ವೀಕ್ನೆಸ್. ರಶೀದ್ ಪನಾರಿ once again. ಕಾರ್ನರ್ ವಿಭಾಗದಲ್ಲಿ ಹಸಿದ ಹೆಪ್ಪುಲಿಗಳಂತೆ ಸಚಿನ್ ಸುವರ್ಣ, ಸತೀಶ್ ನುಗ್ಗುವ ಪ್ರಯತ್ನ. ಸಚಿನ್ ಇದು ಬೇಕಾಗಿತ್ತು. 27-7 20 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಬ್ಯಾಂಕ್ ಆಫ್ ಬರೋಡ. ಯಾಕೆ ಸಚಿನ್ ಸುವರ್ಣರನ್ನ ಮತ್ತೆ ಹೈ ಬಿಟ್ಟಿಂಗ್ ಗಳಲ್ಲಿ ಪ್ರೋ ಕಬಡ್ಡಿ ಕರೆದುಕೊಳ್ತಾ ಇದೆ ಅಂದ್ರೆ ತನ್ನ ಶಕ್ತಿಗೆ ಹಿಡಿದ ಕೈ ಕನ್ನಡಿಯದು. ಇದು ಬ್ಯಾಂಕ್ ಆಫ್ ಬರೋಡದ ಬಲಿಷ್ಠತೆಯ ಮತ್ತೊಬ್ಬ ಆಟಗಾರ. 1 ಅಂಕದ ಸೇರ್ಪಡೆ. 28-7 21 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. ಸೆಕ್ಷನ್ ನಂಬರ್ 12 ಮೂರ್ತಿ. ದಾಳಿಯಲ್ಲಿ BMTC ಮೂರ್ತಿ ಮತ್ತು ತನ್ನ ಅಂಗಣಕ್ಕೆ ವಾಪಸ್. ಇಲ್ಲಿ ನಿತಿನ್ ಗೌಡ ಸೆಕ್ಷನ್ ನಂಬರ್ 2 ಹೊರಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ ಒಂದು ಅಲೆಕ್ಸ್ ಮತ್ತು ಕೀರ್ತಿ ಗೌಡ, ಬೆಂಗಳೂರಿನ ಪ್ರಸಿದ್ಧ ಆಟಗಾರರಲ್ಲಿ ಒಬ್ಬರು. ಬ್ಯಾಂಕ್ ಆಫ್ ಬರೋಡದ ಹೆಮ್ಮೆಯ ಪ್ರತಿಭಾನ್ವಿತ ಪ್ರತಿಭೆಗಳು. ರಾಜ್ಯದಲ್ಲಿ ಆಯ್ದುಕೊಂಡಿರುವ ಹೆಮ್ಮೆಯ ಪ್ರತಿಭೆಗಳಲ್ಲಿ ಇವತ್ತು ಬ್ಯಾಂಕ್ ಆಫ್ ಬರೋಡ ಕಂಡು ಬರ್ತಾ ಇದೆ. ನಿತಿನ್ ಗೌಡ ತನ್ನ ಆರಂಭಿಕ ಜೀವನದಲ್ಲೇ ಕೃಷ್ಣಾನಂದರಾವ್ ರವರ ಗರಡಿಯಲ್ಲಿ ಪೊಳಗಿರುವಂತಹ ನಿತಿನ್ ಗೌಡ. ಇನ್ನೊಂದು ಕಡೆಯಲ್ಲಿ ಸಚಿನ್ ಸುವರ್ಣ, ಆಳ್ವಾಸಿನ ಬಲಿಷ್ಠವಾದ ಪ್ರತಿಭೆ, ದೇಹದಾಢ್ಯತೆಯಲ್ಲಿ ಇನ್ನೊಬ್ಬರನ್ನ ಸಾಟಿ ಮಾಡಬಲ್ಲದಿರುವಂತಹ ಪ್ರತಿಭೆ. ದಿಸ್ ಇಸ್ ದ ಒನ್ ಅಂಡ್ ಓನ್ಲಿ ಸಚಿನ್ ಸುವರ್ಣ ಫ್ರಮ್ ಬ್ಯಾಂಕ್ ಆಫ್ ಬರೋಡ. ಅಂತಿಮ 5 ನಿಮಿಷದ ಆಟ ಬಾಕಿ. 28-7 ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. ಗ್ರಾಮೀಣ ಕೃಷಿ ಪ್ರದೇಶದಿಂದ ಬೆಳೆದು ಬಂದಿರುವಂತಹ ಪ್ರತಿಭೆ ಅದು ದಿನೇಶ್ ಗೌಡ, ಬ್ಯಾಂಕ್ ಆಫ್ ಬರೋಡದ. ಅದು ಕವರ್ ವಿಭಾಗದ ಪರಿಸ್ಥಿತಿಯ ಸರದಾರ. ಮತ್ತೊಬ್ಬ ರತನ್ ಗೌಡ ಅಂಗಡದ ಹೊರಭಾಗಕ್ಕೆ 1 ಅಂಕದ ಸೇರ್ಪಡೆ. ಇಲ್ಲಿ 28-8 ಸಮಯ ವಿರಾಮದ ಕೋರಿಕೆ ಬ್ಯಾಂಕ್ ಆಫ್ ಬರೋಡ. ಎಂಟರಲ್ಲಿ ರತನ್ ಹೊರಭಾಗದಲ್ಲಿ ವರುಣ್ ಅನಗತ್ಯವಾಗಿರುವ ಹಿಡಿತ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಿಕೊಳ್ಳಬಹುದು. ಪ್ರಶಾಂತ್ ರವರು ಸಾಕಷ್ಟು ತಂಡದ ಕ್ಯಾಪ್ಟನ್ ಆಗಿ ವಿಶ್ವಾಸವನ್ನ ಇರಿಸಿರ್ತಕ್ಕಂಥ ಆಟಗಾರ ಅಂದ್ರೆ ನಿತಿನ್ ಗೌಡ.
ಯಾಕೆ ಈ ಗ್ರಾಮೀಣ ಪ್ರತಿಭೆಯನ್ನ ಮತ್ತೆ ಮತ್ತೆ ಎದುರಾಳಿ ತಂಡದ ಒಳಗಾಗಿ ಕಳಿಸ್ತಾ ಇದ್ದಾರೆ ಅಂದ್ರೆ ಈ ಹುಡುಗನಿಂದ ಏನೊಂದು ನಿರೀಕ್ಷೆಗಳನ್ನ ಗಮನಿಸಿಕೊಂಡಿದ್ದಾರೆ. ದಿಸ್ ಇಸ್ ದ ಕ್ಯಾಪ್ಟನ್ ಕೂಲ್ ಫ್ರಮ್ ಕರ್ನಾಟಕ, the one and only ಪ್ರಶಾಂತ್ ರಾಯ್. ಫೈನಲ್ 4 minutes ರಿಮೈನಿಂಗ್. ಅಂತಿಮ 4 ನಿಮಿಷದ ಆಟ ಬಾಕಿ. 39ರಲ್ಲಿ ಬ್ಯಾಂಕ್ ಆಫ್ ಬರೋಡ ಮುನ್ನಡೆಯಲ್ಲಿದೆ. ಪೂರ್ತಿ ತಂಡವಿದೆ. ಚೆಸ್ ನಂಬರ್ 8 BMTC ಕಡೆಯಿಂದ. ದಾಳಿಯಲ್ಲಿ ಇಸಾಕ್ ತಂಡದ ಅತ್ಯಂತ ಪ್ರತಿಭಾನ್ವಿತ ಕಾರ್ನರ್ ಹಾಗೂ ಕವರ್ ವಿಭಾಗದ ಬಲಿಷ್ಠವಾದ ಇಸಾಕ್ ಎನ್ನುವ ಅತ್ಯಂತ ಶ್ರೇಷ್ಠ ಮಟ್ಟದ ಆಟಗಾರನಾಗಮನ ಮೊದಲ ಬಾರಿಗೆ ಈ ಪಂದ್ಯಾಕೂಟದಲ್ಲಿ. ಎಂಟಿರಾಯ್ ಎಂತಹ ಆಟಗಾರರನ್ನ ಹೆಡೆಮುರಿ ಕಟ್ಟಬಲ್ಲಂತಹ ಸಚಿನ್ ಒಂದು ಬಾರಿ ತನ್ನ ದೇಹದೊಳಗಿನ ಬೆವರನ್ನ ಹೊರಭಾಗಕ್ಕೆ ಇಳಿಸಿದ್ರ ಸಚಿನ್ ಸುವರ್ಣ ಏನನ್ನುವಂತಹದ್ದು ಎದುರಾಳಿ ಆಟಗಾರನಿಗೆ ಸ್ಪರ್ಶಿಯೂ ಸೇರ್ಪಡೆಯಾಗಿದೆ. ಒಂದು ಅದು BMTC 30-10 20 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. The final 2 minutes remaining for the full time. ಏಕಲವ್ಯ ಪ್ರಶಸ್ತಿಯ ಪುರಸ್ಕೃತ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕ, ಬ್ಯಾಂಕ್ ಆಫ್ ಬರೋಡ ತಂಡದ ನಾಯಕ, ಹಲವಾರು ಕಬಡ್ಡಿಯ ಆಟಗಾರರಿಗೆ ತನ್ನ ಅನುಭವದ ಮೂಲಕ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಬೆಳೆಸಿರುವ ಪ್ರಶಾಂತ್ ರೈ ಕೈಕಾರ ಮುಂದಾಳತ್ವದ ಬ್ಯಾಂಕ್ ಆಫ್ ಬರೋಡ ಈ ಬಾರಿ ಕರ್ನಾಟಕ ರಾಜ್ಯ ಕೊಡಮಾಡುವಂತಹ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿರುವ ನಮ್ಮ ಹೆಮ್ಮೆಯ ಪ್ರಶಾಂತ್ ರೈ ಅವರಿಗೆ ಈ ಅಭಿನಂದನೆಯ ಪೂರಕದೊಂದಿಗೆ ಇಲ್ಲಿ ಎದುರಾಳಿಗಳಿಗೆ 1 ಅಂಕದ ಸೇರ್ಪಡೆ. 31-11 31-11 20 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. ದಾಳಿಯಲ್ಲಿ ವರುಣನ ಅರ್ಭಟ ದೂರ ಹೋದಂತೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡದ ವರುಣನ ದಾಳಿ ಆರಂಭವಾಗಿದೆ. ಇಲ್ಲಿ ಟ್ಯಾಕಲ್ ಆಗಿಲ್ಲ. ವರುಣ್ ಕೂಡ ದಾಳಿಯಲ್ಲಿ ಸಕ್ಸಸ್ ಅನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ತೋರಿಸಿಕೊಂಡಿದ್ದಾರೆ. ಫೈನಲ್ ಮಿನಿಟ್ ರಿಮೈನಿಂಗ್ ಫಾರ್ ದಿ ಫುಲ್ ಟೈಮ್. 1 ನಿಮಿಷದ ಆಟ ಬಾಕಿ. 33-11 ರೊಚ್ಚಿಗೆದ್ದ ಬೆಂಗಳೂರಿನ ಇಲ್ಲಿ ಇಸಾಕ್ ಅಂಗಣದ ಹೊರಭಾಗಕ್ಕೆ 1 ಅಂಕದ ಸೇರ್ಪಡೆಯಾಗಿದೆ. ಮತ್ತೆ 2ನೇ ಬಾರಿಗೆ ಅವಕಾಶವನ್ನ ಪಡೆದ ವರುಣ್ ಬ್ಯಾಂಕ್ ಆಫ್ ಬರೋಡ ವರುಣ್ ರವರನ್ನ ರೈಟ್ ನಲ್ಲೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ದಾಳಿಗಾರನ್ನಾಗಿ ನಿರ್ಮಿಸ್ತಾ ಇದೆ. ಇಲ್ಲಿ ಏಕಾಂಗಿ ವರುಣ್ ದ್ವಿತೀಯ ಬಾರಿಗೆ ಎದುರಾಳಿಯಲ್ಲಿ ಟ್ಯಾಕಲ್ ಸೇರ್ಪಡೆಯಾಗಿದೆ. ಅಂಕ ಅದು BMTC ಕಡೆಗೆ. 33-13 33-30 ಚೆಕ್ಸ್ ನಂಬರ್ 11 ರಶೀದ್ ಬನಾರಿಯ 5 ಜನರಿರುವಂತಹ ತಂಡ. ಸಚಿನ್ ಅನಗತ್ಯವಾಗಿರುವಂತಹ ಚಾಚುವ ಕೈಗನ್ನಡದವರ ಭಾಗಕ್ಕೆ ಸಮಯದ ಮುಕ್ತಾಯದೊಂದಿಗೆ ಬ್ಯಾಂಕ್ ಆಫ್ ಬರೋಣ ಫೈನಲ್ ಪ್ರವೇಶವನ್ನು ಮಾಡಿದ ಮೊದಲ ತಂಡ. ಈ ಪಂದ್ಯಾಕೂಟದ ಫೈನಲ್ಗೆ ಪ್ರವೇಶವನ್ನ ಮಾಡಿದೆ ಬ್ಯಾಂಕ್ ಆಫ್ ಬರೋಡ. BMTC ತಂಡದ ನಾಯಕ BMTC ಕ್ಯಾಪ್ಟನ್ winning